ಒಂದು ಫೋನಲ್ಲಿ ಡಾಟಾ ಬೇಗ ಖಾಲಿ ಆಗುತ್ತೆ ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ವಾಟ್ಸಪ್ ಕೂಡ ಕಾರಣ ಆಗಿರುತ್ತೆ. ಆ ವಾಟ್ಸಪ್ಪಲ್ಲಿ ಕೆಲವೊಂದು ಸೆಟ್ಟಿಂಗ್ಗಳಿವೆ. ಆ ಸೆಟ್ಟಿಂಗ್ಗಳು ಆನ್ ಮಾಡಿಕೊಂಡ್ರೆ ನಿಮ್ಮ ಇಂಟರ್ನೆಟನ್ನು ಸ್ವಲ್ಪ ಸೇವ್ ಮಾಡ್ಬೋದು. ಬನ್ನಿ ಈ ವಾಟ್ಸಪ್ನ ಸೆಟ್ಟಿಂಗ್ಗಳು ಏನಂತ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್ ವಿಡಿಯೋ ಶುರು ಮಾಡೋಣ. ನಿಮ್ಮ ಫೋನ್ನಲ್ಲಿರುವ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ. ನಾನು ನನ್ನ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡೆ. ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಯೂಸ್ಲೆಸ್ ಡಾಟಾ ಫಾರ್ ಕಾಲ್ಸ್ ಅಂತ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡಿದಾಗ ಜಾಸ್ತಿ ಡಾಟಾ ಹೋಗೋದಿಲ್ಲ, ಇದನ್ನು ಆನ್ ಮಾಡ್ಕೊಂಡ್ರೆ ಡಾಟಾ ಇದರಲ್ಲಿ ಸ್ವಲ್ಪ ಸೇವ್ ಆಗುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೀಡಿಯಾ ಅಪ್ಲೋಡ್ ಅಂತ ಕ್ವಾಲಿಟಿ ಇದನ್ನು ಕ್ಲಿಕ್ ಮಾಡಿ. ಸ್ಟ್ಯಾಂಡರ್ಡ್ ಮತ್ತು HD ಕ್ವಾಲಿಟಿ ಇದೆ, ಇದು ಸ್ಟ್ಯಾಂಡರ್ಡ್ ಕ್ವಾಲಿಟಿಯನ್ನು ಕ್ಲಿಕ್ ಮಾಡಿ. ನೀವು ಫೋಟೋನ ಸೆಂಡ್ ಮಾಡಿದಾಗ HD ಕ್ವಾಲಿಟಿ ಇರೋದಿಲ್ಲ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುತ್ತಿದೆ. ಅದರಿಂದ ಡಾಟಾ ಸ್ವಲ್ಪ ಸೇವ್ ಆಗುತ್ತೆ. ನೀವು HD ಕ್ವಾಲಿಟಿ ಬೇಕಂದರೆ HD ಕ್ವಾಲಿಟಿ ಆನ್ ಮಾಡ್ಕೋಬೋದು. ಇದರಿಂದ ಡಾಟಾ ಬೇಗ ಖಾಲಿಗುತ್ತೆ ಅನ್ನೋರು ಅದನ್ನು ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಆಪ್ಷನ್ ಕ್ಲಿಕ್ ಮಾಡಿ. ಇದರಿಂದ ಎಲ್ಲ ಆಪ್ಷನ್ ಆನ್ ಆಗಿರುತ್ತೆ, ಆಫ್ ಮಾಡ್ಕೊಳ್ಳಿ. ಇದು ಗ್ರೂಪಲ್ಲಿ ಬಂದ ಫೋಟೋಗಳು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋದ್ರಿಂದ ಇವು ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆನ್ ಕನೆಕ್ಟೆಡ್ ಆನ್ ವೈಫೈ ಅಂತ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ, ಆಫ್ ಆಗಿರ್ತದೆ. ಇದರಿಂದ ನೀವು ವೈಫೈ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ಲಿ ನಿಮ್ಮ ವೀಡಿಯೋಸ್ ಫೋಟೋಸು ಡೌನ್ಲೋಡ್ ಆಗುತ್ತವೆ. ಇದರಿಂದ ಗ್ರೂಪಲ್ಲಿ ಇದು ಡೌನ್ಲೋಡ್ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಇದಿಷ್ಟು ಈ ಸೆಟ್ಟಿಂಗ್ಗಳು ಆಗಿದ್ದು ಫ್ರೆಂಡ್ಸ್. ನಿಮ್ಮ ವಾಟ್ಸಪ್ಪಲ್ಲಿ ಡೇಟಾ ಬೇಗ ಖರ್ಚಾಗದೇ ಇರೋ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.